ಈಗ ಬಹಳ ಬೇಸರದ ವಿಚಾರ ಅಂದ್ರೆ ವಿನೋದ್ ಸರ್, ಸ್ಟಾರ್ ವಾರ್ ಸಿಕ್ಕಾಪಟ್ಟೆ ಸ್ಟಾರ್ ವಾರ್ಗಳು. ಆ ಸಿನಿಮಾ ನಟರ ಅಭಿಮಾನಿಗಳು ಇವ್ರನ್ನ ಕಂಡ್ರಾಗಲ್ಲ, ಅವ್ರನ್ನ ಕಂಡ್ರಾಗಲ್ಲ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರನ್ನ ಇವ್ರನ್ನ ಬೈದಾಡೋದು, ಅವ್ರನ್ನ ಬೈದಾಡೋದು. ಬಟ್ ಸ್ಟಾರ್ಗಳು ಚೆನ್ನಾಗಿದ್ದಾರೆ, ಸ್ಟಾರ್ಗಳು ಚೆನ್ನಾಗಿದ್ದಾರೆ. ಈ ಮಾತುಗಳು ನಾನು ಬೇರೆ ಭಾಷೆ ಒಬ್ರು ನಾಯಕರು, ಬೇರೆ ಭಾಷೆ ಮಾತಾಡ್ತಾ ಇದೀನಿ ಅಂತ ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಹಾಕೊಂಡ್ಬಿಡ್ರಿ. ಒಬ್ರು ಕಲಾವಿದ್ರು ಹೇಳ್ತಾರೆ, ಅವ್ರ ವೇದಿಕೆ ಮೇಲೆ ಬಂದು ಹೇಳ್ತಾರೆ, ನೋಡಿ ಅವ್ರು ಅಂತೀರಾ ಇವ್ರು ಅಂತೀರಾ, ಅವ್ರನ್ನ ನನ್ ಕಂಪೇರ್, ನನ್ನ ವಯಸ್ಸೇನು ಅವ್ರ ವಯಸ್ಸೇನು ಅಂತಾರೆ. ನಾನೇ ಅವ್ರು ನನಗೆ ಕಾಂಪಿಟಿಷನ್ ಅಂತ ಕೇಳಿದ್ರೆ ನನಗೂ ಮರ್ಯಾದೆ ಇಲ್ಲ. ಅವ್ರ ವಯಸ್ಸಿನವರು, ನಾನು ಎಷ್ಟೋ ವಯಸ್ಸಾಗಿದೆ ನನಗೆ. ಅವರು ನನ್ನನ್ನ ಅವ್ರಿಗೆ ಕಾಂಪಿಟಿಷನ್ ಅಂತ ಕೇಳಿದ್ರೆ ಅವ್ರಿಗೂ ಅದು ಮರ್ಯಾದೆ ಇಲ್ಲ. ಹಾಗಾಗಿ ಇದನ್ನೆಲ್ಲ ಬಿಟ್ಬಿಡ್ಬೇಕು, ನಾನು ಯಾವಾಗ್ಲೂ ಅವ್ರನ್ನ ಹರಿಸ್ತಾ ಇರ್ತೀನಿ ಅಂತ ಅವ್ರು ಹೇಳ್ತಾರೆ. ಹಾಗೆ ನಮ್ಮ ಕಲಾವಿದ್ರು ಬಾಯಿ ಬಿಟ್ಟು ಓಪನ್ ಆಗಿ ಬಂದ್ಬಿಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಬನ್ನಿ, ಅವ್ರ ಅಭಿಮಾನಿಗಳು ನಿಮ್ ಚಿತ್ರ ನೋಡ್ಬೇಕು, ನಿಮ್ಮ ಅಭಿಮಾನಿಗಳು ಅವ್ರ ಚಿತ್ರ ನೋಡ್ಬೇಕು. ಏನೋ ಬೇಡ ಅಂತ ಹೇಳಿದ್ರೆ ಕೆನೆ ತೆಗೆದ ಹಾಲಿನಂತೆ ಇರುವಂತ ನಿಸ್ಸಾರವಾದ ಈ ರಾಜ್ಯವನ್ನು ಕಟ್ಕೊಂಡು ಕನ್ನಡಿಗರಾದ್ರೆ ಏನ್ ಮಾಡ್ಬೇಕು? ಬೇರೆ ಭಾಷೆ ಸಿನಿಮಾಗಳು ನೋಡ್ಬೇಕು, ಇನ್ನೇ ಮಾಡೋದು. ಕರೆಕ್ಟ್. ಇನ್ನೇನ್ ಮಾಡೋದು? ಇದೇ ರೀತಿ ಸ್ಟಾರ್ ವಾರ್ ಇದ್ರೆ ಅದೇ ಕಂಟಿನ್ಯೂ ಆಗ್ಬಾರ್ದು. ದಯವಿಟ್ಟು ನಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಕರೆಕ್ಟ್. ನಾ ಕೆಲವು ಕಲಾವಿದರ ಹೆಸರನ್ನ ಮರ್ತ್ ಬಿಡ್ತೀನಿ, ಇಲ್ಲ ಯಾರು ಬೇಜಾರ್ ಮಾಡ್ಕೋಬಾರ್ದು. ನೀವು ಮರ್ತರು ಅವರ ತಮ್ಮ ನಾನಂತೂ ಶರಣ್ ಅವರು, ಅದು ಚುಕ್ಕು ಚುಕ್ಕು ಅನ್ನುತ್ತೈತೆ, ಬ್ಯೂಟಿಫುಲ್. ನಾನು ಗೋವಿಂದ ಅನ್ನುವಂತ ಕಲಾವಿದನ್ನ ಒಂದ್ಸರಿ ಆಯಪ್ನಲ್ಲಿ ಕಂಡುಬಿಟ್ಟೆ, ಅದು ಭಾರಿ ಖುಷಿ ನನಗೆ. ಅದು ಗುಡ್ ಡ್ಯಾನ್ಸ್ ಮಾಡಿದ್ರು ಪಾಪ, ಸಖತ್ ಡ್ಯಾನ್ಸ್. ವೆರಿ ಗುಡ್. ನಾನು ಹೇಳ್ಬೇಕು ಅಂತ ಶರಣ್ ಪಟ್ ಅಂತ ಬಾಯಲ್ಲಿ ಬರಲಿಲ್ಲ ನನಗೆ. ಅವರು ಅಷ್ಟೇ, ದುನಿಯಾ ವಿಜಯನು ಅಷ್ಟೇ, ಫೈಟ್ ಅಲ್ಲಿ ಇವತ್ತು ಟೈಗರ್ ಶ್ರಾಫ್ ಇವ್ರನ್ನೆಲ್ಲ ತೋರಿಸ್ತಾ ಇದ್ದಾರೆ. ಈ ಎಕ್ಸ್ಟ್ರಾರ್ಡಿನರಿ ಫೈಟರ್ ದುನಿಯಾ ವಿಜಯ್ ಅವರು, ಅದು ಎಕ್ಸ್ಟ್ರಾರ್ಡಿನರಿ ಆಕ್ಟರ್, ಒಳ್ಳೆ ಆರ್ಟಿಸ್ಟ್ ಅವರು. ಬಾಲಕೃಷ್ಣ ಅವ್ರ ಜೊತೆಲೂ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಪರಿಸ್ಥಿತಿನಲ್ಲೂ ಮೊನ್ನೆ ಯಾವ್ದಪ್ಪ ಅದು ಸಲಗ ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಅದು ಅಷ್ಟೇ, ಡನ್ ವೆಲ್. ತನ್ನದೇ ಒಂದು ಅಭಿಮಾನಿ. ನಾನೇ ಹೇಳ್ತೀನಿ, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಡಾಲಿ ಧನಂಜಯ ಅವರು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಯು ಬಿ ಹ್ಯಾಪಿ. ಎಲ್ಲೋ ಮಾತಾಡುವಾಗ ಆ ಏಜ್ ಏನ್ ಮಾಡಿಸ್ತದೆ ನಮ್ಮನ್ನ, ಹಾಗನ್ನಿಸ್ತದೆ. ಸ್ವಲ್ಪ ಮರ್ತ್ಬಿಟ್ಟು ನೀವು ನಮಗಿಂತ ಸುಪೀರಿಯರ್ ಪೀಪಲ್ ಅಂತ ತಿಳ್ಕೊಳ್ಳಿ. ವಿನೋದ್ ರಾಜ್ ಇಸ್ ಅನ್ ಎಲ್ಬೋರ್ಡ್ ಅಂತ ತಿಳ್ಕೊಳ್ಳಿ. ನೀವು ಎಲ್ಲರಿಗಿನ್ನೂ ಟಾಪ್ ಅಂತ ತಿಳ್ಕೊಂಡು ನೀವು ಮಾತಾಡಿ ನೋಡ್ರಿ, ನೀವೇ ಟಾಪಲ್ಲಿ ನಿಲ್ಬೇಕು. ನಾವೇನ್ ಟಾಪಲ್ಲಿ ನಿಲ್ಲೋದು, ಏನ್ ಟಾಪಲ್ಲಿ ನಿಂತು ಏನು ಮಾಡೋಂಥದ್ದು ಅಷ್ಟಲ್ಲಿ. ನೀವೆಲ್ಲ ಚೆನ್ನಾಗಿದ್ರೆ ನೋಡಿ, ನಾವು ಒಂದಷ್ಟು ಟಿವಿನಲ್ಲಿ ನಿಮ್ಮ ಹೆಸರು ಮಾತಾಡ್ಕೊಂಡು ವಿನೋದ್ ರಾಜ್ ಇದಾರಪ್ಪ ಪರವಾಗಿಲ್ಲ, ಎಲ್ಲೋ ಮೂಲೆಗೆ ಸೇರ್ಕೊಂಡ್ಬಿಟ್ರು ಅಂತ ಅನ್ಕೊಂಡ್ವಲ್ಲ, ಅದು ಹೋಗಲ್ಲ. ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು ನಾವು ಒಳ್ಳೆ ಹೆಸರು ತಗೋತೀವಿ. ಖಂಡಿತ. ಯಾರು ಇಲ್ಲ ಅಂತಂದ್ರೆ ನಾವೇನ್ ಬಾಯ್ ಪಡ್ಕೊಂಡ ಇಲ್ಲ. ವಿನೋದ್ ರಾಜ್ ಸರ್ ಅವರು ಯಾವಾಗ ಮತ್ತೆ ಸಿನಿಮಾ ಮಾಡ್ತಾರೆ ಅಂತ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸರ್. ಯಾವಾಗ ನೀವು ತೆರೆ ಮೇಲೆ ಬರ್ತೀರಾ? ಡ್ಯಾನ್ಸ್ ಶೋಗೆ ಜಡ್ಜಾಗ್ ಬರ್ತಾರೆ, ಬರ್ಬೇಕು ಅಂತೇಳಿ ಒಂದು ಅಭಿಯಾನನೇ ಶುರುವಾಯ್ತು. ಅವಳಿ ಜವಳಿಯಾಗಿ ಎತ್ಬಿಟ್ಟಿದ್ರೆ ಅಮ್ಮ ಅವ್ರು ನಮ್ಮನ್ನ ಒಬ್ಬರನ್ನ ಇಲ್ಲಿಗೆ ತಳ್ಬಿಡೋರು. ಹೋಗ ಅಲ್ಲಿ ಸಿನಿಮಾ ರಂಗದಲ್ಲಿ ಇರುವಂತ, ನೀನ್ ವ್ಯವಸಾಯ ಮಾಡುತ್ತೆ. ಈಗ ನಾನು ಅದು ಹಿಂಗ್ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಹೆಂಗಾದ್ರೂ ಬರ್ಲೇಬೇಕು ಸರ್. ನೀವು ಬರುವಂತ ಪರಿಸ್ಥಿತಿ ಭಗವಂತ ಕೊಡ್ತಾನೆ ಅಂತ ನಾನು ನಂಬ್ತೀನಿ. ಎಲ್ರ ಜೊತೆ ಮಾಡಕ್ ಇಷ್ಟ. ನನ್ನ ದರ್ಶನ ಕರೆದಿದ್ರು ಪಾಪ, ನನ್ಗೆ ಅಮ್ಮ ಆರೋಗ್ಯ ಸರಿ ಇಲ್ಲ, ಕಟೇರೆಲ್ಲ ಮಾಡ್ಬೇಕಾಗಿತ್ತು ನಾನು. ಕಟೇರದಲ್ಲಿ ತರುಣ್ ಸುಧೀರ್ ಅವ್ರು ಕರೆದಿದ್ರು, ಬರ್ಲಿ ದರ್ಶನ ಎಲ್ಲ ಬರ್ಲಿ, ಎಲ್ಲಾರು ಬರ್ಲಿ, ಎಲ್ಲಾರ ಜೊತೆ ಮಾಡ್ಬೇಕು, ನೀವೆಲ್ಲ ಒಂದಾಗ್ರಿ, ಗ್ಯಾರಂಟಿ ನಾ ಮಾಡ್ತೀನಿ. ನನಗೇನು ಒಳ್ಳೆ ರೋಲ್ ಕೊಟ್ಬಿಟ್ಟು ನನ್ನ ಮೆರ್ಸಿ ಅಂತ ನಾನು ಯಾವತ್ತೂ ಕೇಳಲ್ಲ. ಕಸ ಗುಡಿಸೋ ರೋಲ್ ಕೊಟ್ಟರು ಮಾಡ್ತೀವಿ, ಬಟ್ಟೆ ಹೋಗಿ ರೋಲ್ ಕೊಟ್ಟರು ಮಾಡ್ತೀವಿ. ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ನೀವೆಲ್ಲ ಚೆನ್ನಾಗಿರ್ಬೇಕು. ನಾವು ಪಟ್ವಿ ನೋವನ್ನ, ನೀವಾದ್ವಿ ಸ್ಟಾರ್ಗಳು. ನಮ್ಮಿಂದ ನೀವು ಸ್ಟಾರ್ ಆದ್ರಿ ಅಂತ ನಾನು ಹೇಳಕ್ಕೆ ಇಲ್ಲಿ ಬರ್ತಾ ಇಲ್ಲ. ನಾವು ಪಟ್ವಿ ನೋವನ್ನ, ಆದರೆ ಭಗವಂತ ನಿಮ್ಮ ಆ ಯೋಗಕ್ಕೆ ನಿಮ್ಗೆ ಸ್ಟಾರ್ಡಮ್ ಕೊಟ್ಬಿಟ್ರು. ನೀವು ಚೆನ್ನಾಗಿರಿ, ಉಳಿಸ್ಕೊಳ್ಳಿ, ಬೆಳಿರಿ. ನಮ್ಮ ಚಿತ್ರರಂಗನ ಬೆಳೆಸ್ರಿ, ನೀವು ಬೆಳೆಸ್ತೀರ ನಮ್ಗೆ ಗೊತ್ತು. ಯಶ್ ಅವ್ರನ್ನೂ ಅಷ್ಟೇನೆ, ನನ್ಗೆ ಬರೋದಲ್ಲಪ್ಪ ರಾಮಾಚಾರಿ, ನೀ ಆ ಸ್ಟೈಲ್ ನಲ್ಲಿ ಬರಪ್ಪ, ನಮ್ಗೆ ಅದು ಭಾರಿ ಖುಷಿ ಆಗುತ್ತೆ. ತಮಾಷ್ ಅಂತೆಲ್ಲ ಅದು ಚೆನ್ನಾಗಿತ್ತು. ಕಾಲಲ್ಲೇ ಮಿಷಿನ್ ಗನ್ ತುಲ್ಪ ಬಾಯಿಗೆ ಬುಲೆಟ್ ಹೊಡಿತಾರೆ, ಸಖತ್ತಾಗಿತ್ತು ಸನ್ನಿವೇಶ. ಹಂಗಂತ ಗಡ ಅಂತ ಚೆನ್ನಾಗಿತ್ತು. ಆಮೇಲೆ ಸಿಗರೇಟ್ ಹಚ್ಕೊಂಡು ಅದು ಮಿಷಿನ್ ಗನ್ ಹೊಡಿತಾರಲ್ಲ, ಯಾವ್ದಪ್ಪ ಅದು, 2ನೇ ಭಾಗ, KGF Part 2. ಹಳ್ಳಿ ಕಡೆ ಸೇರ್ಕೊಂಡು ಪ್ರಾಬ್ಲಮ್ ಆಗ್ಬಿಡಿ ಲ್ಯಾಂಗ್ವೇಜು. ಆಮೇಲೆ ನನಗೆ ಆಮೇಲೆ ಯಾರನ್ನ ಕಿಕ್ ಬಿಡ್ಬೇಡ್ರಪ್ಪ ಅಷ್ಟೇ.
ಏನಿಲ್ಲ ಸರ್. ಔಟ್ಡೇಟೆಡ್ ಆಗ್ಬಿಟ್ಟಿದೆ ನಮ್ಗೆ. ಕಾರ್ ಸ್ಪೇರ್ ಪಾರ್ಟ್ಸ್ಗೋಸ್ಕರ ಮಾತ್ರ ನಾನು ಅದು ಇದೆಲ್ಲ ನೋಡೋದು, ವೆಬ್ಸೈಟ್ ಆಡು ಬಿಡು, ಇಲ್ಲಾಂದ್ರೆ ಅದು ನೋಡಕ್ ಬರಲ್ಲ. ಇಲ್ಲಿವರೆಗೂ ನನಗೆ ಫೋನ್ ಪೇನೂ ಬರಲ್ಲ, ಗೂಗಲ್ ಪೇನೂ ಬರಲ್ಲ. ಈಗ ಏಪ್ರಿಲ್ ಇಂದ ಏನೋ ಕಾನೂನು ಬದಲಾವಣೆ ಮಾಡಿದ್ರೆ ಮಾಡ್ಬಿಡ್ರೆ ಕಣ, ನಾ ಪರ್ಸ್ಪೇ ಕಣ ನಾನು. ಚಿಲ್ಡ್ರೆ ಗಿಲ್ಡ್ರೆ ಎಲ್ಲ ಅಮ್ಮನ ತರನೇ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ. ಖಂಡಿತ ಖಂಡಿತ. ಆಲ್ ಇಂಡಿಯಾ ಚಿಲ್ಡ್ರೆ ಕಂಪ್ನಿ ಅಧ್ಯಕ್ಷ ನಾನು. ಕದ್ಬಿಟ್ಟಿದ್ರಪ್ಪ ಒಂದ್ಸರಿ ನನ್ನ ಗಾಡಿಲಿ. ಕಳ್ತನ ಆಗಿತ್ತಲ್ಲ ಸರ್, 1 ಲಕ್ಷ ರೂಪಾಯಿನ ಕದ್ದಿದ್ರು. ಅವ್ರು ಸಿಕ್ಕಾಕೊಂಡ್ರು ಅಂತ ಅನ್ಸುತ್ತೆ. ಸಿಕ್ಕಾಕೊಂಡ್ರು ಜಾನವಾಗಿ. ಏನ್ ಅವರು ಬಾರಿ ಚೆನ್ನಾಗವ್ರೆ, ಹೀರೋ ಇದ್ದಂಗೆ ಅವ್ರೆ. ಒಳ್ಳೆ ಬಟ್ಟೆ, ನಾವು ಕೂಡ ಅಷ್ಟು ರೇಟಿನ ಬಟ್ಟೆನೆ ಹಾಕಲ್ಲ, ಸ್ಟೈಲ್ ಆಗಿದ್ರು. ಕಳ್ಳರು ಕೂಡ ಚೆನ್ನಾಗಿದ್ರು ಅವರು. ಅದಂತೇಳಿ ಅಭಿಮಾನಿ ಅಣ್ಣ ಅಂತ. ಓನಪ್ಪ ಬಿಡಪ್ಪ, ನಿಮ್ ಕಾರು ಅಂತ ಗೊತ್ತಿತ್ತಂತ ಅವ್ರಿಗೆ. ಏನು ಗೊತ್ತಿರ್ಬೇಕು, ಇದೇ ಕಪ್ ಗಾಡಿಲೇ ಕದ್ದಿದ್ದು. ಟೈರ್ ಪಂಚರ್ ಮಾಡಿ ಕದ್ರು ಅತ್ಲಾಗೆ. ಅವನಾದ್ರೂ ಏನ್ ಮಾಡ್ತಾನೆ, ಎಲ್ಲ ಹೊಟ್ಟೆಪಾಡು. ನಾವು ಚಿತ್ರರಂಗದಲ್ಲಿ ಆರಾಮಿ ಜೀವನ ತೋರಿಸ್ತೀವಿ. ನಾವ್ಯಾಕೆ ಆಗಿರ್ಬಾರ್ದು ಅನ್ನುವಂಥ ತಪ್ಪೇನಿದೆ. ಆದ್ರೆ ಕಳ್ತನ ಮಾಡಬಾರ್ದು, ಕಲ್ತು ಮರಿಬೇಕು ಅಂತಾರೆ ಅದನ್ನ. ಖಂಡಿತ ಸರ್. ಅಷ್ಟೇ ಸರ್. ಇನ್ನು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಅಯ್ಯೋ, ನಿಮ್ಮ ಮನೆಯಲ್ಲಿ ಅವ್ರ ಫೋಟೋ ನೋಡಿದೆ, ಬಹಳ ಬೇಜಾರಾಗುತ್ತೆ ಸರ್. ಅಪ್ಪು ಅವರು ಇವತ್ತು ನಮ್ಮೊಂದಿಗಿಲ್ಲ ಅಂತ ಅನ್ಸೋದಿಲ್ಲ, ಅಜರಾಮರವಾಗಿ ಉಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಏನ್ ಹೇಳೋದು, ಇಡೀ ಕರ್ನಾಟಕಕ್ಕೆ ಗೊತ್ತು ಅವ್ರ ಬಗ್ಗೆ ಏನು. ಒಂದೇ ಒಂದು ಉದ್ಯಮಿಯಾಗಿದ್ರು ಅವರು ಕೂಡ. ಕೆಲವು ಹೊಸಬ್ರಿಗೆಲ್ಲ ಈ ನಮ್ ರಾಜ್ ಬಿ ಶೆಟ್ಟಿ ಅವ್ರಿಗೆ ಸುಮಾರು ಜನಕ್ಕೆಲ್ಲ ಅವಕಾಶ ಎಲ್ಲ ಕೊಟ್ಟು ಅದರಲ್ಲೇ ತನ್ನ ಇದ್ರಲ್ಲಿ ಗೆಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಮಾಡಿದ್ರು. ಗ್ರೇಟ್ ಅದೆಲ್ಲ. ಆಮೇಲೆ ಅವ್ರು ಉದ್ಯಮಿ ಅನ್ನೋದು ಗೊತ್ತಿದೆ. ಅಮ್ಮವ್ರು ಹೇಳೋರು, ಏಯ್ ಪುನೀತ್ ನೋಡು, ಅದೇ ಕಟ್ಟಡನೂ ಕಟ್ತಾನಂತೆ, ಆಮೇಲೆ ನೋಡು ಹೋಟ್ಲು ಏನೋ ಇದ್ ಮಾಡ್ಕೊಂಡ್ ನಿನ್ಗೆಲ್ಲ ಬರಲ್ವೇನೋ ದಡ್ಡ ಬಡ್ಡಿ ಮಗನೆ ಅಂತ ಕೇಳೋರು ನನ್ಗೆ. ಆಮೇಲೆ ನೀನ್ ಸರಿ ಬೇಡ, ನಿನ್ಗ ಸಾಮರ್ಥ್ಯ ಸಾಲದು, ತರಕಾರಿ ಮಾರೋದ್ರು. ಆಮೇಲೆ ನಾನು ಯೋಚನೆ ಮಾಡಿದೆ, ಏನ್ ಸಾಮರ್ಥ್ಯ ಸಾಲದು ಅಂತ ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಮಾಡಿ ರಿಯಲ್ ಎಸ್ಟೇಟ್ ಮಾಡಕ್ ಶುರು ಮಾಡಿದೆ. ರೀಲಿಂದ ರಿಯಲ್ಗೆ ಬಂದ್ಬಿಟ್ವಿ. ರಿಯಲ್ ಎಸ್ಟೇಟ್ ಮಾಡಿ ಈಗ ತಮಿಳ್ನಾಡಿನಲ್ಲಿ ವಿಲ್ಲ, ಚಿಕ್ಕದಾಗಿ ವಿಲ್ಲ, ಸಣ್ಣದ ಅಪಾರ್ಟ್ಮೆಂಟ್ ನಮ್ಮ ಜಾಗದಲ್ಲಿ ಕಟ್ಟಿ ಸೇರಿ ಮಾಡ್ಕೊಂಡು. ಆಮೇಲೆ ಅಮ್ಮ ಒಂದು ಹೇಳು, ಆದಾಯ ತೆರಿಗೆ ಮಾತ್ರ ವಂಚನೆ ಮಾಡ್ಬಿಡಪ್ಪ, ಕಟ್ಬಿಡು, ಆಗ ಅರ್ಕಲ್ ಬಟ್ಟೆ ಹಾಕೋ, ಸೆಕೆಂಡ್ ಹ್ಯಾಂಡ್ ಗಾಡಿ ಹೇಳ್ತಾ ಇದ್ರೆ ಸುಮಾರು ಒಂದು 50 ಲಕ್ಷ ವರ್ಷಕ್ಕೆ ಬರುತ್ತೆ ಟ್ಯಾಕ್ಸ್ ಅಂತ ಹೇಳಿ. ಏನು ಮಾಡಕ ಬಿಡಿ, ನಮ್ಗೆ ಉಳಿದಿರೋದ್ರಲ್ಲಿ ನಾ ಏನ್ ಹೇಳ್ತಾ ಇದ್ದೀನಿ, ಬ್ಯಾಂಕಲ್ಲಿ ಹಾಕಿದ್ಬಿಡಿ FD ನಾನು 3 ತಿಂಗಳಿಗೆ. ಪೋಸ್ಟ್ ಆಫೀಸಲ್ಲಿ ಟೈಮ್ ಡೆಪಾಸಿಟ್ಸ್ ಅಂತ ಇದೆ, ಹೌದು, ಅದು 8.59% 12 ತಿಂಗಳಿಗೆ ತೆಗಿಯುವಂಥದ್ದು. RBI ಬಾಂಡ್ಸ್ ಅಂತ ಬರುತ್ತೆ, 6 ತಿಂಗಳಿಗೆ ಒಂದ್ಸರಿ ತೆಗಿಯುವಂಥದ್ದು. ಎಷ್ಟು ಬೇಕಂದ್ರೆ ಅನ್ಲಿಮಿಟೆಡ್. 6 ತಿಂಗಳಿಗೆ ಕಾಂಪೌಂಡ್ ಇಂಟ್ರೆಸ್ಟ್. ಈಗ 6.25 ಅಂತ 6 ತಿಂಗಳಿಗೆ ನೀವು ಬಿಟ್ಟಾಗ ಅದೇನಾಗುತ್ತೆ, ಇಂಟ್ರೆಸ್ಟ್ ಪೀನಲ್ ಇಂಟ್ರೆಸ್ಟ್ ಆ ಥರ ಹಾಕಿ ಅದು ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗಿ ನಿಮ್ಗೆ ಅಲ್ಲಿ ಬಂದು ಹೆಚ್ಚು ಕಡಿಮೆ 7.8% ಬರುತ್ತೆ. ಅರ್ಥ ಆಯ್ತಾ? ಮಾಡುವಂಥದ್ದು ಹೆಂಗೆ ಅಂದರೆ, ಒಂದು ಆಕ್ಸಿಲೇಟರಲ್ಲಿ ಕಂಟ್ರೋಲ್ ಹೆಂಗಿರುತ್ತಲ್ಲ, ಅಥವಾ ಅದು ಕಂಟ್ರೋಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾವುದೋ ಒಂದು ಕಂಟ್ರೋಲ್ ಇತಿಮಿತಿಗಳು ನಾವು ಇಟ್ಕೊಬಿಡ್ಬೇಕು. ಹೌದು, ಅಷ್ಟೇ ಖರ್ಚು ಮಾಡಬೇಕು ಅನ್ನೋದು ನಮಗೆ ನಾವೇ ಬರೆ ಹಾಕೋಬೇಕು, ನಮ್ಮ ಬುದ್ಧಿಗೆ ಬರೆ ಹಾಕೋಬೇಕು, ಚೆನ್ನಾಗಿರ್ತೀವಿ. ನಾನು ಮತ್ತೊಂದು ಸರಿ ಹೇಳ್ತೀನಿ, ಇದೆಲ್ಲ ನಮ್ಮ ಕಷ್ಟ ಸುಖಗಳು, ಇಂಡಸ್ಟ್ರಿ ಇದೆಲ್ಲ ಹೇಳಿದ್ವಿ ನಾವು, ಅದೆಲ್ಲ ಅಲ್ಲ. ಕಾಮನ್ ಮ್ಯಾನ್, ಸಾಮಾನ್ಯ ಜನರು ಪ್ಯಾನಿಕ್ ಆಗಬೇಡಿ. ಈಗ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೋತೀರಾ, ಗಾಡಿ ತಗೊಂಡ ತಕ್ಷಣ ಗಾಡಿ ಓಡಾಡಿಸ್ತೇನೆ ಸಂತೋಷ. ಈ ಗಾಡಿ ಟೆಕ್ನಿಕ್ ತಿಳ್ಕೊಡಿ, ಅದ್ರಲ್ಲಿ ಯಾಕೆ ತೊಂದರೆ ಆಗುತ್ತೆ, ಬ್ಯಾಟ್ರಿ ಎಷ್ಟು ಕಾಲಕ್ಕೆ ಬರುತ್ತೆ, ನೀವು ಹೇಗೆ ಉಪಯೋಗಿಸ್ಕೋಬೇಕು. ಈಗ ಒಂದು ಗಾಡಿ ಅದು ಹೆಂಡತಿ ಇದ್ದಾಗೆ, ಕಟ್ಕೊಂಡವನ್ನೇ ಅಧ್ಯಯನ ಮಾಡಬೇಕು, ಬೇರೆಯವ್ರ ಮುಟ್ರೆ ಕೆಟ್ಟೋಗುತ್ತೆ. ಕರೆಕ್ಟ್ ಸರ್. ಆಮೇಲೆ ಇದೆಲ್ಲ ಕರಿಬೇಕು, ಖರ್ಚು ಜಾಸ್ತಿ ಮಾಡ್ಬೇಕಾಗತ್ತೆ, ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನಪ್ಪಾಜಿ ಕಮಲಾಸನ್ ಅವರು ಅಪೂರ್ವ ಸಹೋದರಗಳಲ್ಲಿ ಮಧುರವಾಗಿ ಇಟ್ಕೋಬೇಕು. ಎಲ್ಲಾನು ಎಕ್ಸ್ಪೆನ್ಸಿವ್ ಮಾಡಲಾಗುತ್ತೆ. ಮருந்து ವಿருந்து 3-4 ತಮಿಳಲ್ಲಿ ಮಾತಾಡಿದೆ, ಬೇಜಾರು ಮಾಡ್ಕೋಬೇಡಿ. ಔಷಧಿ ನೆಂಟಸ್ತಿಗೆ 3 ದಿವಸ, ಅದೇ ಇವತ್ತು ಜೀವನ. ಅವತ್ತು ಹೇಳಿದ್ರು 3 ದಿವಸ, 1 ದಿವಸಕ್ಕೂ ತಡೆಯಕ್ಕಾಗಲ್ಲ ನಾವು. ಕರೆಕ್ಟಾ? ಮಾತ್ರ ಇಲ್ಲ ಅಂದ್ರೆ ಒಂದಿನೂ ಇರಕ್ಕಾಗಲ್ಲ.
ಹೌದು. ಅದಲ್ಲ, ಎಲ್ಲಾನು ಲಿಮಿಟ್, ಎಲ್ಲ ಲಿಮಿಟ್ 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 ಲಿಮಿಟ್. ಏನ್ ಸ್ಪೆಂಡ್ ಮಾಡ್ಬೇಕದು ಆರೋಗ್ಯ. ನಾನು ಏನ್ ಮಾಡಿದೆ ಈಗ, ನಂದು ಬಾಯಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಆಮೇಲೆ ಏನಾಗೋಯ್ತು, ಪುನೀತ್ ಅವ್ರದ್ದು ಹೇಳ್ತಾ ಇದ್ವಲ್ಲ, ಹೌದು. ಈ ಬಿರಿಯಾನಿ ತಿನ್ನುವಾಗ ಅವ್ರ ಬಾಯಲ್ಲಿ ನೀರು ಬರೋದು, ಹ್ಮ್. ನಾ ಬಾಯಿನೇ ನೋಡ್ತಾ ಇದ್ದೆ. ಹ್ಮ್. ಈ ನೀರು ಎಲ್ಲಿಂದ ಬಂತು ಅಂತ, ಬಾಯಲ್ಲಿ ನೀರು ಹೆಂಗ್ ಬರ್ತದೆ ಅಂತ ಹೇಳಿ ಆಮೇಲೆ ಶುರು ಆಯ್ತಪ್ಪ ಇದೀನಿ. ನಾ ಹೋಗ್ಬಿಟ್ಟು ಬರೀ ಬಿರಿಯಾನಿ ತಿನ್ನಕ್ಕೆ, ಅದೇ ಬಿರಿಯಾನಿ ತಂದಿದ್ದೀನಿ ನಾನು. ಹ್ಮ್. ಆಸೆ ಆಗ್ಬಿಟ್ಟು ಬಿರಿಯಾನಿ ತಿನ್ಬೇಕು, ಬಿರಿಯಾನಿ ತಿನ್ಬೇಕು, ಬಿರಿಯಾನಿ ತಿನ್ಬೇಕು, ತಿನ್ಬೇಕು ತಿನ್ಬೇಕು ತಿನ್ಬೇಕು. ಏನಪ್ಪಾ ತಿನ್ಬೇಕು, ತಿಂದ್ರೆ ಆರೋಗ್ಯ ಕೆಟ್ಟೋಗುತ್ತೆ ಅಂತಾರೆ. ತಿನ್ನೋದು ಮಾತ್ರ ಹಾಕೊಡೋದು, ಇನ್ನೇ ಮಾಡೋದು, ಅಷ್ಟೇ ಲೈಫು. ಅದು ಪುನೀತ್ ಅವ್ರ ಬಗ್ಗೆ ಜ್ಞಾಪಕ ಆಗುತ್ತೆ. ನಾನು ಪ್ರೀತಿಯಾಗಿದ್ದು, ಉದ್ಯಮಿಯಾಗಿದ್ದು, ಇಷ್ಟು ಬೇಗ ಅಷ್ಟೊಂದು ಒಳ್ಳೆ ಹೆಸರು ಸಂಪಾದನೆ, ಎಳೆ ಮಗುವಿಂದ ತಾನು ಮಾಡಿರುವಂಥ ಪಾತ್ರಗಳು ಎಲ್ಲ ಜ್ಞಾಪಕ ಆಗುತ್ತೆ. ಮತ್ತೊಂದು ಸರಿ, ಮಗದೊಂದು ಸರಿ, ನಮ್ಮನ್ನೆಲ್ಲ ಕೊಡ್ತಕ್ಕಂಥವ್ರು ನಮ್ಮ ಶ್ರೇಷ್ಠ ತಂದೆ ತಾಯಿಂದರು. ಯಾರು ಅವರನ್ನು ಮರಿಬೇಡಿ, ಯಾರು ಅವ್ರನ್ನ ಮರಿಬೇಡಿ. ನೋಡಿ, ನಾನು ಅಮ್ಮ ಇಲ್ದಿರ ಪರಿತಪಿಸ್ತೀನಿ ಅಂತ ಹೇಳಿದ್ರೆ, ನನಗೆಲ್ಲೂ ಹೋಗ್ಬಿಡ್ತಾ ಇರಲಿಲ್ಲ ಅಮ್ಮ. ಯಾಕಲ್ಲಿಗೆ ಹೋಗ್ತೀಯ, ಯಾಕೆ ಇಷ್ಟೊತ್ತು, ಯಾಕೆ ಇಲ್ಲಿಗೆ ಹೋಗ್ತೀಯ, ಯಾಕೆ ಇಷ್ಟೊತ್ತು, ಉತ್ತರ ಕೊಡಬೇಕು. ಯಾಕೆ ಗಂಟೆ ಕರೆಕ್ಟಾಗಿ ಯಾಕೆ ಊಟ ಮಾಡಿಲ್ಲ, ಅದಕ್ಕೆ ಕಣ್ಣಲ್ಲಿ ನೀರು ಬಂದಿದ್ದೆ. ಕರೆಕ್ಟ್. ಇವತ್ತು ನನಗೆ ಅದ್ರದ್ದು ಕಂಟ್ರೋಲು ಆಯ್ತು ಮಿತಿ, ನನಗೆ ನಾನೇ ಸರಿ ಮಾಡ್ಕೊತಾ ಇದ್ದೀನಿ. ಹೌದು. ಎಲ್ಲೋ ಒಂದು ಕಡೆ ಪುನೀತ್ ಅವರಿಗೆ ತಾಯಿಯವ್ರನ್ನ ಕಳ್ಕೊಂಡ ನಂತರ ಅವರನ್ನ ಒಂದು ಹಿಡಿತದಲ್ಲಿಂದ ಅವ್ರಿಗೆ ದುರಭ್ಯಾಸ ಆಯಿತು ಅಂತ ನಾನು ಹೇಳ್ತೇನೆ. ಸಮಯಕ್ಕೆ ಸರಿಯಾಗಿ ತಾನು ಎಲ್ಲೋ ಒಂದು ಕಡೆ ಆ 2-3 ಡೇಸ್ನಲ್ಲಿ ತುಂಬ ಕಷ್ಟ. ಹೌದು, ಭಾರಿ ಕಷ್ಟ. ಎಂತೆಂಥವ್ರು ಈಗ KK ಅಂತ ಹಾಡುಗಾರರು ಮಾಡಿ ಹಂಗೆ ಕುಸ್ಬಿಡ್ತಾರೆ, ವೇದಿಕೆ ಮೇಲೆ ಕುಸ್ಬಿಡ್ತಾರೆ. ಹೌದು. ಅದು ದುರಭ್ಯಾಸದಿಂದ ಹಂಗಾಯ್ತು ಅಂತಲ್ಲ, ಪರಿಸ್ಥಿತಿ ಆಫ್ಟರ್ ಕೊರೋನಾ ಆಗಲಿ ಅಥವಾ ಊಟದ ಸಿಸ್ಟಮ್ ಆಗಲಿ, ಹೌದು, ಇದರಿಂದೆಲ್ಲ ಈ ತೊಂದರೆ ಆಗುತ್ತೆ. ಕರೆಕ್ಟ್.